ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆಗೆ ಮಾರ್ನಿಂಗ್ ರೂಟೀನ್ ಶೇರ್ ಮಾಡುವ ಅಂತ. ನೋಡಿ, ದೇವರಿಗೆ ದೀಪ ಎಲ್ಲ ಇಟ್ಟಾಯಿತು. ಬೆಳಿಗ್ಗೆ 6 ಗಂಟೆ ಆಯಿತು. ನಾನು ಯಾವಾಗಲೂ ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀನಿ. 5 ಗಂಟೆಗೆ ಇದ್ದರೆ 8 ಗಂಟೆ ಆಗುವಾಗ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗುತ್ತೆ. ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಒರೆಸಿ ಮತ್ತು ಸ್ನಾನ ಎಲ್ಲ ಮಾಡಿ ದೇವರಿಗೆ ದೀಪ ಇಟ್ಟು ನಾನು ಬಂದದ್ದು. ಇವತ್ತು ನಮಗೆ ಬೆಳಿಗ್ಗೆ ತಿಂಡಿಗೆ ಉದ್ದಿನ ದೋಸೆ. ಬ್ಯಾಟರ್ ಎಲ್ಲ ರೆಡಿಯಾಗಿದೆ. ಚಟ್ನಿ ಸಹ ರುಬ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಕಾವಲಿ ಇಟ್ಟಿದ್ದೀನಿ. ಇವಾಗ ಚಟ್ನಿಗೆ ಒಂದು ಒಗ್ಗರಣೆ ಹಾಕಬೇಕು. ಇವತ್ತು ಟಿಫಿನ್ಗೆ ವೈಟ್ ರೈಸ್ ಮತ್ತು ರಸಮ್. ನಾನ್ ವೆಜ್ ಅವರು ಕೊಂಡೋಗಲ್ಲ ಸ್ಕೂಲ್ಗೆ. ಅದು ಕೊಂಡೋದ್ರೂ ಬೋನ್ಲೆಸ್ ಚಿಕನ್ದು ಏನಾದರೂ ಫ್ರೈಡ್ ರೈಸ್ ಆ ಥರ ಮಾಡಿದರೆ ಮಾತ್ರ ಕೊಂಡೋಗೋದು. ಇಲ್ಲಿ ದೋಸೆಗೆ ಅಂತ ರೆಡ್ ಚಟ್ನಿ ರೆಡಿ ಮಾಡಿದ್ದೇನೆ. ಇನ್ನು ಅದಕ್ಕೆ ಮತ್ತು ರಸಮ್ಗೆ ಒಗ್ಗರಣೆ ಹಾಕಬೇಕು. ನಾನಿಲ್ಲಿ ದೋಸೆ ಬ್ಯಾಟರ್ಗೆ ಉಪ್ಪು ಹಾಕಿಲ್ಲ. ಅದನ್ನು ಉಪ್ಪು ಸ್ವಲ್ಪ ಹಾಕಿ ಅದನ್ನು ತಿರುಗಿಸ್ತಾ ಇದ್ದೀನಿ. ಇನ್ನು ಹೋಗಿ ಮಕ್ಕಳನ್ನು ಕರಿಬೇಕು. ಅವರು ಎದ್ದಿಲ್ಲ. ನಾನು ಅವರಿಗೆ ಸ್ನಾನಕ್ಕೆ ಅಂತ ನೀರು ಬಿಟ್ಟು ಬಂದು ಮತ್ತೆ ಅವರನ್ನು ಕರೆಯೋದು. ಅವಾಗ ಹೇಳ್ತಾರೆ ಅವರು ಸ್ನಾನ ಮಾಡಿ ಬರುವಷ್ಟೊತ್ತಿಗೆ ನನ್ನ ದೋಸೆನೂ ರೆಡಿ ಆಗ್ತದೆ. ಉದ್ದಿನ ದೋಸೆ ಮಾಡಿದರೆ ನಾನು 2 ದಿವಸ ತನಕ ಅದರ ಹಿಟ್ಟು ಇಡ್ತೀನಿ. ಇವತ್ತಿಗೂ ಮತ್ತು ನಾಳೆಗೂ ಆಗ್ತದೆ. ನಾನಿಲ್ಲಿ ದೋಸೆ ಹಾಕ್ತಾ ಇದ್ದೀನಿ. ಮಕ್ಕಳಿಗೆ ಸ್ಕೂಲ್ ಇರುವಾಗ ನಮ್ಮ ಕೆಲಸನೂ ಬೆಳಿಗ್ಗೆ ಬೇಗ ಬೇಗ ಆಗ್ತದೆ. ಸ್ಕೂಬಿ ಕೂಗ್ತಾ ಇದ್ದಾನೆ. ಅವನಿಗೂ ಅವನ ಫುಡ್ ಕೊಡಬೇಕು. ಈ ಥರ ಒಂದು ದೋಸೆ ಮಾಡಿ ಮಧ್ಯದಲ್ಲಿ ಏನಾದರೂ ಒಂದು ಚಿಕ್ಕ ಚಿಕ್ಕ ಕೆಲಸ ಮಾಡಿ ಬರೋದು. ನನ್ನ ಮಗಳು 8 ಗಂಟೆ ಆಗುವಾಗ ಶುರು ಮಾಡ್ತಾಳೆ ಲೇಟ್ ಆಯ್ತಂತ ಹೇಳಲಿಕ್ಕೆ. ತುಂಬ ಏನು ದೂರ ಇಲ್ಲ, ಒಂದು 10 ನಿಮಿಷದ ದಾರಿ ಇದೆ. ನಡ್ಕೊಂಡು ಹೋಗ್ಬೋದು. ಆದರೆ ನಾನು ಅವಳನ್ನು ಮಾತ್ರ ಬಿಟ್ಟು ಬರೋದು. ಹಾರ್ದಿಕ್ ನಡ್ಕೊಂಡು ಹೋಗ್ತಾನೆ. ಆದರೆ ಅದು ಹೈವೇ ಬದಿಯಲ್ಲೇ ನಡ್ಕೊಂಡು ಹೋಗಬೇಕು. ಒಂದೊಂದು ಸರಿ ಅಲ್ಲಿ ಟ್ಯಾಂಕರ್ ಎಲ್ಲ ನಿಂತಿರ್ತದೆ. ಅವರಿಗೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಇವಾಗ ನಾನು ಒಂದು ತಟ್ಟೆಗೆ ಸ್ವಲ್ಪ ಚಟ್ನಿ ಹಾಕಿ ದೋಸೆ ಹಾಕಿ ಕೊಡ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿ. ಇದು ನಮ್ಮ ಇವತ್ತಿನ ಬೆಳಿಗ್ಗಿನ ಬ್ರೇಕ್ಫಾಸ್ಟ್. ಇದು ದೋಸೆ, ಚಟ್ನಿ ಮತ್ತು ಸ್ವಲ್ಪ ಟೀ. ಇಲ್ಲಿ ಇವಾಗ ನನ್ನ ಮಕ್ಕಳ ಟಿಫಿನ್ ಬಾಕ್ಸಿಗೆ ಹಾಕ್ತಾ ಇದ್ದೇನೆ ಅನ್ನ ಮತ್ತು ರಸಮ್ ಮತ್ತು ಸ್ವಲ್ಪ ಉಪ್ಪಿನಕಾಯಿ. ನನ್ನ ಮಗನಿಗೆ ಸ್ವಲ್ಪ ಮೊಸರು ಬೇಕು. ಅಷ್ಟೇ ಸಿಂಪಲ್ ಇವತ್ತಿನ ಲಂಚ್ ಅವರ ಮಧ್ಯಾಹ್ನದ್ದು. ಮುಂಚೆ ಚಿಕ್ಕ ಕ್ಲಾಸಲ್ಲಿರುವಾಗ ಬೆಳಿಗ್ಗೆ ಏನು ತಿಂಡಿ ಮಾಡ್ತಾ ಇದ್ದೀನಿ ಅದನ್ನೇ ಅವರು ಲಂಚ್ ಬಾಕ್ಸಿಗೆ ಕೊಂಡೋಗ್ತಾ ಇದ್ರು. ಇವಾಗ ಕೊಂಡೋಗಲ್ಲ, ಊಟನೇ ಬೇಕು ಅವರಿಗೆ. ಟಿಫಿನ್ ಬಾಕ್ಸಿಗೆ ಹಾಕಿ ಎಲ್ಲ ಆಯಿತು. ಇನ್ನು ಅದರ ಕ್ಯಾಪನ್ನು ಮುಚ್ಚಿ ಮತ್ತು ನಾನು ಅವರ ಬ್ಯಾಗಲ್ಲಿ ಇಡೋದು, ಟಿಫಿನ್ ಬ್ಯಾಗಲ್ಲಿ. ಇದೊಂದು ಕೆಲಸ ಬಾಕಿ ಇದೆ, ಪಾತ್ರೆ ತೊಳೆಯೋದು. ಇದೊಂದಾದರೆ ಎಲ್ಲ ಕೆಲಸನೂ ಆಯಿತು. ಬೆಳಿಗ್ಗೆ ತಿಂಡಿ ತಿಂದದ್ದು, ದೋಸೆ ಮಾಡಿದ್ದು ಮತ್ತು ಮಕ್ಕಳಿಗೆ ಅನ್ನ ಮಾಡಿದ್ದು, ಸಾರು ಮಾಡಿದ್ದು ಎಲ್ಲ ಇಲ್ಲಿ ತೊಳಿತಾ ಇದ್ದೇನೆ. ಮಿಕ್ಕಿದ್ದನ್ನೆಲ್ಲ ಚಿಕ್ಕ ಚಿಕ್ಕ ಬೌಲಿಗೆ ಹಾಕಿ ಇಟ್ಟಿದ್ದೇನೆ. ಮತ್ತು ನಮ್ಮದಿದು ಓಪನ್ ಕಿಚನ್ ಇದು. ಅದಕ್ಕೆ ನಾನು ಇಲ್ಲಿ ಜಾಸ್ತಿ ಎಲ್ಲ ಮೆಸ್ಸಿ ಮಾಡಿ ಇಡಲ್ಲ ನಾನು. ಇವಾಗ ಟೀ ಮಾಡಿದ ಪೌಡ್ರನ್ನು ಸ್ವಲ್ಪ ಸೋಸಿ ಅದನ್ನು ಡಸ್ಟ್ಬಿನ್ನಿಗೆ ಹಾಕ್ತಾ ಇದ್ದೇನೆ, ಇಲ್ಲಾಂದರೆ ಸಿಂಕ್ ಬ್ಲಾಕ್ ಆಗ್ತದೆ ಅಂತ. ಇಲ್ಲಿ ಪಾತ್ರೆ ಎಲ್ಲ ತೊಳೆದಾಯಿತು. ಇವಾಗ ಇಲ್ಲಿ ಅದನ್ನು ಇಟ್ಟಿದ್ದೇನೆ. 9 ಗಂಟೆ ಆಗುವಾಗ ನೀರೆಲ್ಲ ಇಳಿದು ಕ್ಲೀನಾಗಿರ್ತದೆ. ಇಲ್ಲಿ ಮಕ್ಕಳ ಡಬ್ಬನೂ ರೆಡಿಯಾಗಿದೆ. ಇದನ್ನು ಇವಾಗ ಬ್ಯಾಗಲ್ಲಿ ತುಂಬಿಸಬೇಕು. ಇವಾಗ ನನ್ನ ಕಿಚನ್ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ. ಈ ಥರ ಕ್ಲೀನ್ ಇದ್ದರೆ ನಮಗೆ ನೋಡಲಿಕ್ಕೆ ಸ್ವಲ್ಪ ಖುಷಿ ಆಗ್ತದೆ. ನಮ್ಮದು ಮತ್ತು ನಾನು ಹೇಳಿದ್ದೇನಲ್ಲ ಓಪನ್ ಕಿಚನ್ ಅಂತ. ಕಿಚನ್ ಮೆಸ್ಸಿ ಇದ್ದರೆ ಅದೆಲ್ಲ ಹಾಲಿಗೇ ಕಾಣ್ತದೆ.
ಎಲ್ಲ ಕೆಲಸನೂ ಆಯಿತು. ನಾನಿವಾಗ ಮಕ್ಕಳನ್ನ ಸ್ಕೂಲಿಗೆ ಬಿಡಲಿಕ್ಕೆ ಅಂತ ಹೋಗ್ತೀನಿ. ನಾನು ಮತ್ತೆ 1 ಗಂಟೆ ವಾಕಿಂಗ್ ಎಲ್ಲ ಮುಗಿಸಿ ಬರೋದು. ಬನ್ನಿ ಇವಾಗ ನಾವು ಹೋಗುವ. ಇಲ್ಲಿವಾಗ ಬಬ್ಲಿ ರೆಡಿಯಾಗಿ ನಿಂತಿದ್ದಾಳೆ ಹೋಗ್ಲಿಕ್ಕೆ ಅಂತ. ನಾವಿನ್ನು ಹೋಗುದಂತ ಅರ್ಧಕ್ಕೆ ಹೋದಾಗ ನಾನು ಗಾಡಿದು ಕೀ ಇಲ್ಲೇ ಬಿಟ್ಟೋಗಿದ್ದೆ. ಪುನಃ ವಾಪಸ್ ಬಂದು ಕೀ ತಕ್ಕೊಂಡು ಹೋದೆ. ಅದಕ್ಕೆ ಅಂದ್ರೆ ಒಂಚೂರು ಟೈಮ್ ವೇಸ್ಟ್ ಆಯಿತು. ಫ್ರೆಂಡ್ಸ್, ಮತ್ತೆ ನಾನು ವಾಪಸ್ ಬರುವಾಗ ಡಿಮಾರ್ಟಿಗೆ ಬಂದೆ. ನನಗೆ ಮೇಯ್ನ್ ಅಕ್ಕಿ ಬೇಳೆ ಪನ್ನೀರ್ ಬೇಕಿತ್ತು. ಮತ್ತು ಒಂದೊಂದು ನೆನಪಾಯಿತು, ಮಕ್ಕಳದ್ದು ಬಿಸ್ಕಿಟ್ ಖಾಲಿಯಾಗಿದೆ ಅದು ಇದು ಅಂತ ಎಲ್ಲನೂ ತೆಕ್ಕೊಂಡು ಬಂದೆ. ಡಿಮಾರ್ಟಿಗೆ ಬೆಳಿಗ್ಗೆ ಬಂದರೆ ಅಷ್ಟು ರಶ್ ಇರಲ್ಲ, ಜನನೂ ಸ್ವಲ್ಪ ಕಮ್ಮಿ ಇರ್ತಾರೆ. ನಮಗೆ ತೆಕ್ಕೊಳ್ಳಿಕ್ಕೆಲ್ಲ ಈಸಿ ಆಗ್ತದೆ. ಅದೇ ಸಂಜೆ ಆದಾಗ ತುಂಬ ರಶ್ ಇರ್ತಾರೆ. ಮತ್ತು ಬಟ್ಟೆ ಸೆಕ್ಷನ್ಗೆಲ್ಲ ಹೋಗೋಕ್ಕೇ ಆಗಲ್ಲ, ಅಷ್ಟರಲ್ಲಿ ರಶ್ ಇರ್ತದೆ. ನನಗೆ ಊಟ ಮಾಡುವ ವೈಟ್ ರೈಸ್ ಬೇಕಿತ್ತು, ಅದಲ್ಲಿ ಇರಲಿಲ್ಲ. ಒಂದು 2 ನಿಮಿಷ ಬಿಟ್ಟು ಬನ್ನಿ ಅಂತ ಹೇಳಿದರು. ಅದಕ್ಕೆ ಸುಮ್ಮನೆ ನಾನು ಬಟ್ಟೆ ಸೆಕ್ಷನಲ್ಲೆಲ್ಲ ನೋಡ್ತಾ ಇದ್ದೀನಿ ಅಷ್ಟೇ. ಮತ್ತು ಇಲ್ಲಿ ಒಂದೊಂದು ನೋಡುವಾಗ ಅದು ಮರ್ತೋಯ್ತು ಇದು ಮರ್ತೋಯ್ತು ಅಂತ ಆಗ್ತದೆ. ಓಕೆ, ಎಲ್ಲನೂ ತೆಕ್ಕೊಂಡೆ. ಇನ್ನೂ ನಾವು ರೈಸ್ ತೆಕ್ಕೊಂಡು ಇಲ್ಲಿಂದ ಹೋಗೋದು. ನಾನಿಲ್ಲಿ ಬಿಲ್ಲಿಂಗ್ ಕೌಂಟ್ರಲ್ಲಿ ಇದ್ದೇನೆ, ಒಂದೊಂದು ಇಡ್ತಾ ಇದ್ದೀನಿ. ಎಲ್ಲ ಗ್ರೋಸರಿ ತೆಕ್ಕೊಂಡು ಮನೆಗೆ ಬಂದೆ. ತುಂಬ ಬಿಸಿಲಿದೆ, ಹೊರಗಡೆ ಹೋಗೋಕ್ಕೇ ಆಗಲ್ಲ. ಇವಾಗ ತೋರಿಸ್ತೀನಿ ಏನೇನು ತಂದೆ ಅಂತ. ಫ್ರೆಂಡ್ಸ್, ಇವತ್ತಿನ ನನ್ನ ಡಿಮಾರ್ಟಿನ ಗ್ರೋಸರಿ ಇದೆ ನೋಡಿ. ಬೇಳೆ ತಂದಿದ್ದೇನೆ, ಮತ್ತು ಸೋಯಾ ಚಂಕ್ಸ್, ಬಿಸ್ಕೆಟ್, ಸೋಪು, ಮತ್ತು ಪನ್ನೀರ್, ಹಾಲು, ಈ ಥರ ಎಲ್ಲ ತಂದಿದ್ದೀನಿ. ನಾನು ಒಮ್ಮೆಲೆ ಎಲ್ಲ ತರಲ್ಲ, ಯಾವುದು ಖಾಲಿ ಆಗಿದೆ ಆವಾಗ ಹೋಗಿ ತರೋದು. ಮತ್ತು ಫ್ರೆಂಡ್ಸ್, ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.